ನಮಸ್ಕಾರ ಸ್ನೇಹಿತರೆ. 9 ತಿಂಗಳು ತಾಯಿ ಗರ್ಭದಲ್ಲಿದ್ದ ಮಗು ಜನ್ಮ ಪಡೆದು ಜಗತ್ತ ನೋಡೋ ರೀತಿ 9 ತಿಂಗಳು ಸುನಿತಾ ವಿಲಿಯಮ್ಸ್ ISS ನಲ್ಲಿ ಇದ್ದು ಭೂಮಿಗೆ ಬಂದಿದ್ದಾರೆ. ಮೈಕ್ರೋ ಗ್ರಾವಿಟಿಯಿಂದ ಭೂಮಿಗೆ ಬರುವ ಪ್ರತಿ ಗಗನಯಾತ್ರಿಗೂ ಇದು ಮರುಜನ್ಮ. ಏಕೆಂದರೆ ಆಗಷ್ಟೇ ಹುಟ್ಟಿದ ಮಗುವಿನ ದುರ್ಬಲ ಸ್ನಾಯುಗಳ ರೀತಿ ಗಗನಯಾತ್ರಿಗಳು ಸ್ಪೇಸ್ನಲ್ಲಿ ಸ್ನಾಯು ಬಲವನ್ನು ಕಳೆದುಕೊಂಡಿರುತ್ತಾರೆ. ಅವರ ಮೂಳೆಗಳು ಸವಿದು ಮಗುವಿನ ಮೂಳೆಗಳ ರೀತಿ ಆಗಿರುತ್ತವೆ. ಧರೆಗಿಳಿದ ಗಗನಯಾತ್ರಿಗಳು ಆಗಷ್ಟೇ ಹುಟ್ಟಿದ ಮಗು ಹಾಗೇನೆ, ನಡೆಯೋಕ್ಕೂ ಆಗಲ್ಲ. ಇನ್ಫ್ಯಾಕ್ಟ್ ಅವರ ಕಾಲನ್ನು ಬೇಬಿ ಫೀಟ್ ಅಂತಾನೆ ಕರೀತಾರೆ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗಬಹುದು, ಆಗಷ್ಟೇ ಹುಟ್ಟಿದ ಮಗುವಿನ ದೃಷ್ಟಿ ಬ್ಲಾಕ್ ಆಗಿರುವ ಥರ ಆಸ್ಟ್ರೋನಾಟ್ಗಳಿಗೂ ತಾತ್ಕಾಲಿಕ ದೃಷ್ಟಿ ಸಮಸ್ಯೆ ಇರುತ್ತದೆ. ಹಾಗಿದ್ರೆ ಈ ಭೂಮಿಗೆ ಅವರ ದೇಹ ಸೆಟ್ ಆಗೋದು ಹೇಗೆ? ಬಂದ ತಕ್ಷಣ ಅವರನ್ನು ಎಲ್ಲಿಡುತ್ತಾರೆ? ಹೇಗೆ ಮಾನಿಟರ್ ಮಾಡುತ್ತಾರೆ? ಹೇಗೆ ರಿಕವರ್ ಆಗ್ತಾರೆ? ಅವರು ತಮ್ಮ ಮನೆಗೆ ಹೋಗೋಕೆ ಎಷ್ಟು ದಿನ ಬೇಕಾಗಬಹುದು? ಇವೆಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ಎಂಟ್ರಿ. ಬರ್ತಿದ್ದಂಗೆ ಹೊಸ ಮಿಷನ್. ಎಸ್ ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಹಾಗೂ ಬುಷ್ ಮಿಲ್ ಅವರು ಭೂಮಿಗೆ ಬರ್ತಾ ಇದ್ದಾಗೆ ಹೊಸ ಮಿಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಭೂಮಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತಹ ಕಠಿಣವಾದ ಮಿಷನ್. ಒಂದಷ್ಟು ದಿನ ಅವರ ಪರಿಸ್ಥಿತಿ ಈಜು ಬರದವರು ನೀರಿಗೆ ಬಿದ್ದ ಹಾಗೆ ಇರುತ್ತದೆ. ಯಾಕಂದ್ರೆ ಅವರ ಮಸಲ್ಸ್ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಹೈವೇನಲ್ಲಿ ಹೋಗುತ್ತಿರುವ ನೀರಿನ ಟ್ಯಾಂಕರ್ನ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಒಳಗಿನ ನೀರೆಲ್ಲ ಮೂವ್ ಆಗಿ ಟ್ಯಾಂಕರನ್ನೇ ಪಲ್ಟಿ ಹೊರಿಸೋ ಪವರ್ ಇರುತ್ತೆ. ಹಾಗೆಯೇ ಅವರ ದೇಹದಲ್ಲಿ ನೀರಿನ ಅಂಶ ಭೂಮಿಯ ಗ್ರಾವಿಟಿಗೆ ಸಿಕ್ಕಿ ದಿಕ್ಕಾಪಾಲಾಗಿರುತ್ತೆ. ಕಾಲುಗಳಿಗೆ ವಿಪರೀತ ರಕ್ತ ಸಪ್ಲೈ ಆಗೋಕೆ ಶುರುವಾಗಿರುತ್ತೆ. ಸಡನ್ ಆಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗಬಹುದು. ಸ್ನೇಹಿತರೆ, ನೀವು ನೋಡಿರ್ಬೋದು, ಸುನಿತಾ ಹಾಗೂ ಬುಚ್ ಸ್ಪೇಸ್ ನಲ್ಲಿ ಆರಾಮಾಗಿ ತೇಲಾಡ್ಕೊಂಡಿದ್ರು. ಆದ್ರೆ ಕ್ಯಾಪ್ಸೂಲ್ ನಿಂದ ಆಚೆ ಬರ್ತಿದ್ದ ಹಾಗೆ 3-4 ಜನ ಅವರನ್ನು ಸಪೋರ್ಟ್ ಕೊಟ್ಟು ಸ್ಟ್ರೆಚರ್ ನಲ್ಲಿ ಹಾಕೊಂಡೋದ್ರು. ಈ ಹಿಂದೆ ಕೂಡ ಪ್ರತಿ ಗಗನಯಾತ್ರಿಯು ಭೂಮಿಗೆ ಬಂದ ಕೂಡಲೇ ಈ ಗ್ರಾವಿಟಿಗೆ ಶಾಪ ಹಾಕ್ತಿರ್ತಾರೆ. ಅವರು ಅಂತರಿಕ್ಷಕ್ಕೂ ಹೋಗೋಕ್ಕೂ ಮುಂಚೆ ಹೇಗಿದ್ರೋ ಆ ಸ್ಟೇಜಿಗೆ ತಲುಪೋಕೆ ದಿನಗಳಲ್ಲ, ವಾರಗಳಲ್ಲ, 1-2 ತಿಂಗಳುಗಳೇ ಬೇಕು. ಅಂಥದ್ರಲ್ಲಿ 1 ವಾರಕ್ಕೆ ಅಂತ ಹೋದವರು 9 ತಿಂಗಳು ಇದ್ದು ಬರ್ತಾ ಇದ್ದಾರೆ ಅಂದ್ರೆ ಊಹಿಸಿಕೊಳ್ಳಿ ಸ್ನೇಹಿತರೆ. ಈಗ ನಾವು ಅವರ ರಿಕವರಿ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಭೂಮಿಗೆ ಬಂದ ಆಸ್ಟ್ರೋನಾಟ್ಗಳನ್ನ ಬಹಳ ಕೇರ್ಫುಲ್ ಆಗಿ ಕ್ಯಾಪ್ಸೂಲ್ನಿಂದ ಆಚೆ ತೆಗಿತಾರೆ. ಅವರ ದೇಹ ಗ್ರಾವಿಟಿಯನ್ನೇ ಮರೆತು ಹೋಗಿರುತ್ತದೆ. ಹಾಗಾಗಿ ಅವರಿಗೆ ಇಂಜುರಿ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಆಚೆ ಬಂದ ತಕ್ಷಣ ಅವರಿಗೆ ಮೆಡಿಕಲ್ ಚೆಕಪ್ ಮಾಡೋದು ರೋಟೀನ್. ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಗ್ರಾವಿಟಿಯಿಂದಾಗಿ ದೇಹದ ನೀರಿನ ಅಂಶ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಿರುತ್ತೆ. ಜೊತೆಗೆ ಅವರು ಇಳಿದ ತಕ್ಷಣ ಅವರ ಹಾರ್ಟ್ ಚೆಕಪ್ ಮಾಡಲಾಗುತ್ತದೆ. IV ಫ್ಲೂಯಿಡ್ಸ್ ಇಂದ ಅವರ ದೇಹವನ್ನು ಹೈಡ್ರೇಟ್ ಮಾಡಲಾಗುತ್ತೆ. ಆಗ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೆ. ನಂತರ ಲ್ಯಾಂಡ್ ಆದ ಸ್ಪಾಟ್ನಿಂದ ಟೆಕ್ಸಾಸ್ನ ನಾಸಾ ಸ್ಪೇಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಅರೆ, ಅಲ್ಲಿ ಯಾಕೆ ಅಂತೀರಾ? ಅಲ್ಲಿಗೆ ಹೋದಾಗ ಗಗನಯಾತ್ರಿಗಳ ದೈಹಿಕ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ಮೆದುಳಿಗೆ ಚಿತ್ರಹಿಂಸೆ, ವಾರಗಳ ಕಾಲ ನಿದ್ದೆ ಇರಲ್ಲ. ಇದೆಲ್ಲದಕ್ಕಿಂತ ಭಯಾನಕ ಅಂದ್ರೆ ಸ್ಪೇಸ್ ಸ್ಟೇಷನ್ನಿಂದ ಅವರ ಇಂದ್ರಿಯಗಳ ಮೇಲೆ ಆಗಿರುವ ಪರಿಣಾಮ, ಅಂದ್ರೆ ಸೈಕಲಾಜಿಕಲ್ ಎಫೆಕ್ಟ್ಸ್. ಸ್ಪೇಸ್ ಸ್ಟೇಷನ್ನಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ. ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಅದೊಂಥರ ಕಿವಿಗೆ ಕರ್ಕಶ ಉಂಟು ಮಾಡುವಂತಹ ನಿಶಬ್ದ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಥರ ಸನ್ನಿವೇಶ ನಿಮಿಷಗಳು, ಗಂಟೆಗಳು, ದಿನಗಳು ಅಲ್ಲ, ಹಲವು ತಿಂಗಳುಗಳು ಆ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ. ಅಫ್ಕೋರ್ಸ್ ಪಿನ್ ಕೂಡ ಡ್ರಾಪ್ ಆಗಲ್ಲ, ಗ್ರಾವಿಟಿ ಕೂಡ ಇರಲ್ಲ, ಬಟ್ ಸೈಲೆನ್ಸ್ ಅಂತೂ ಇರುತ್ತೆ. ಸುಮ್ಮನೆ ಕೂತಿದ್ರೂ ನಮ್ಮ ಹೃದಯ ಬಡಿತ ನಮಗೆ ಕೇಳೋ ಅಷ್ಟು ಸೈಲೆನ್ಸ್. ವಾಹನಗಳ ಶಬ್ದ ಇರಲ್ಲ. ಗುಡುಗು, ಸಿಡಿಲು, ಮೈಕ್ ಸೆಟ್, ಸ್ಪೀಕರ್, ಆರ್ಕೆಸ್ಟ್ರಾ, ಜನರ ಓಡಾಟದ ಶಬ್ದ ಯಾವುದೂ ಇರೋದಿಲ್ಲ. ನಾರ್ಮಲ್ ಬೆಳಕು ಕೂಡ ಇರುವುದಿಲ್ಲ. ಹೀಗೆ 9 ತಿಂಗಳು ಸ್ಪೇಸ್ನಲ್ಲಿ ಕಳೆದು ಸಡನ್ ಆಗಿ ಭೂಮಿಗೆ ಬಂದ ನಂತರ ಕಣ್ಣು, ಕಿವಿ, ಚರ್ಮ, ಇಂದ್ರಿಯಗಳಿಗೆ ಒಂಥರ ಚಿತ್ರಹಿಂಸೆಯೇ ಶುರು ಆಗುತ್ತೆ. ಯಾರಾದ್ರೂ ಮೆತ್ತಗೆ ಮಾತಾಡಿದ್ರು ಕಿವಿಗೆ ಕೂಗಿ ಕಿರಿಚಾಡಿದಂತೆ ಕೇಳುತ್ತದೆ. ಹೀಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿರ್ತಾರೆ. ತಡ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ. ಜೊತೆಗೆ ಅವರ ನಿದ್ದೆಯ ವಿಧಾನ ಕೂಡ ಬದಲಾಗಿರುತ್ತೆ. ಸ್ಪೇಸ್ನಲ್ಲಿ ಹಗಲು ಇರುವುದಿಲ್ಲ, ರಾತ್ರಿ ಇರುವುದಿಲ್ಲ. ನಮಗೆಲ್ಲ ಹಗಲು ರಾತ್ರಿ ಇರುವಂತೆ ಸರ್ಕೇಡಿಯಂ ರಿದಮ್ ಸೆಟ್ ಆಗಿರುತ್ತೆ. ಬಟ್ ಅವರಿಗೆ ಈ ರಿದಮ್ ಸೆಟ್ ಆಗೋಕೆ ಕೆಲ ಕಾಲಗಳೇ ಬೇಕಾಗುತ್ತೆ. ಅಲ್ಲಿಯವರೆಗೂ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಜೊತೆಗೆ ಫಿಸಿಕಲಿ ಕೂಡ ರಿಕವರಿ ಆಗಬೇಕು. ಹಾಗಾಗಿ
ಚಿಕಿತ್ಸೆಗೆ ಅಂತಲೇ ಒಂದು ರೀತಿಯ ವಾತಾವರಣನೇ ಸೆಟಪ್ ಮಾಡಿರಲಾಗುತ್ತದೆ. ಸ್ಪೇಸ್ ಸ್ಟೇಷನ್ ವಾತಾವರಣದಿಂದ ಭೂಮಿಯ ವಾತಾವರಣಕ್ಕೆ ಟ್ರಾನ್ಸಾಕ್ಷನ್ ಪ್ರೋಗ್ರಾಮ್ ಥರ ಇದು. ಜೊತೆಗೆ ಗಗನಯಾತ್ರಿಗಳು ತುಂಬಾ ಟೈಮ್ ಸ್ಪೇಸ್ನಲ್ಲಿ ಇದ್ದಿದ್ದರಿಂದ ಕಾರ್ಡಿಯಾಕ್ ಮಸಲ್ಸ್ ಹಾಗೂ ಹಾರ್ಟ್ ಮಸಲ್ಸ್ ವೀಕ್ ಆಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ವಿಧಾನ ಕೂಡ ಚೇಂಜ್ ಆಗಿರುತ್ತೆ. ಅದರಲ್ಲೂ ಈ ರೀತಿ ತಿಂಗಳುಗಟ್ಟಲೆ ಮಿಷನ್ನಲ್ಲಿ ಲಾಕ್ ಆಗಿಬಿಟ್ರೆ ಹಾರ್ಟ್ ಶೇಪ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತದೆ. ಹಾಗಾಗಿ ನಿರಂತರವಾಗಿ ಹೃದಯ ಬಡಿತ BP ಮಾನಿಟರ್ ಮಾಡಬೇಕು. ಹೃದಯದ ಫಂಕ್ಷನ್ ಮೇಲೆ ಸೂಕ್ಷ್ಮವಾಗಿ ಕಣ್ಣಿಟ್ಟಿರಬೇಕು. ಇನ್ನು ಸ್ನಾಯುಗಳ ವಿಚಾರಕ್ಕೆ ಬಂದರೆ ಸ್ಪೇಸ್ನಲ್ಲಿ ಮಸಲ್ಸ್ಗಳು ಹೆಚ್ಚು ಬಳಕೆ ಆಗದ ಕಾರಣ ಭೂಮಿಗೆ ಬಂದಾಗ ಮಸಲ್ಸ್ ಸಪೋರ್ಟ್ ಮಾಡದೇ ಇರಬಹುದು, ದೇಹ ಭಾರ ಆಗಬಹುದು, ಅವರಿಗೆ ನಡೆಯೋಕೆ ಆಗದೇ ಇರಬಹುದು. ಇದೇ ಕಾರಣಕ್ಕೆ ಗಗನಯಾತ್ರಿಗಳ ಸ್ಪೇಸ್ನಲ್ಲಿ ಒಂದೊಂದು ತಿಂಗಳಿಗೆ ಕೂಡ 1-2% ಬೋನ್ ಡೆನ್ಸಿಟಿ ಕಳೆದುಕೊಳ್ಳುತ್ತಾರೆ. ಹಾಗಾದರೆ 9 ತಿಂಗಳಿಗೆ ಅವರಿಗೆ 10-12% ಅಷ್ಟು ಬೋನ್ ಡೆನ್ಸಿಟಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಿರುತ್ತದೆ. ಹಾಗಾಗಿ ಗಗನಯಾತ್ರಿಗಳ ಬಹಳ ಬೇಗ ಕಾಯಿಲೆ ಅಂಟಿಕೊಳ್ಳುವ ಸಾಧ್ಯತೆ ಇದೆ. ಅದಲ್ಲದೆ 8 ದಿನದ ಮಿಷನ್ ಅಂತ ಹೋಗಿ ರಾಕೆಟ್ ಕೈಕೊಟ್ಟು 9 ತಿಂಗಳು ಲಾಕ್ ಆಗಿ ಇವಾಗ ಬಂದಿರೋ ಸ್ಟ್ರೆಸ್ ಕೂಡ ಜಾಸ್ತಿ ಆಗಿರುತ್ತೆ. ಹೊಟ್ಟೆಯ ಬ್ಯಾಕ್ಟೀರಿಯಾ ಡೈವರ್ಸಿಟಿ ಕೂಡ ಬದಲಾಗಿ ಅವರ ಮೆಟಾಬಾಲಿಸಮ್ ಕೂಡ ಚೇಂಜ್ ಆಗಿರುತ್ತೆ. ಇನ್ನು ಸಾಕಷ್ಟು ಲಾಂಗ್ ಟರ್ಮ್ ಎಫೆಕ್ಟ್ ಕೂಡ ಆಗಿರ್ಬೋದು. ಇಷ್ಟಕ್ಕೆ ಮುಗಿಲಿಲ್ಲ, ಪೋಸ್ಟ್ ಮಿಷನ್ ಬ್ರೀಫಿಂಗ್ ಅಂತ ಇರುತ್ತೆ. ಈ ಮಿಷನ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಏನೇನು ಸಮಸ್ಯೆ ಫೇಸ್ ಮಾಡಿದ್ರಿ, ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಇವುಗಳ ಡಿಸ್ಕಷನ್ ನಡೆಯುತ್ತೆ, ವಿಚಾರ ಸಂಕಿರಣ ನಡೆಯುತ್ತೆ. ಸದ್ಯಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ಅವರಿಗೆ 45 ದಿನಗಳ ಕಾಲ ರಿಹ್ಯಾಬಿಟ್ ಪ್ರೋಗ್ರಾಮ್ ಇದೆ. ಈ ಸಮಯದಲ್ಲಿ ಅವರ ಕುಟುಂಬಸ್ಥರು ಬಂದು ಮೀಟ್ ಆಗ್ಬೋದು. ಹಾಗಂತ 45 ದಿನಗಳ ಕಾಲ ಮನೆಗೆ ಹೋಗುವಂತಿಲ್ಲ ಅಂತೇನೂ ಅಲ್ಲ. ಎಷ್ಟು ಬೇಗ ರಿಕವರಿ ಆಗ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಹೊರಗಿನಿಂದ ನೋಡಿದಾಗ ಹೋದ್ರು ಬಂದ್ರು ಅಂತ ಅನ್ಸುತ್ತೆ ಅಷ್ಟೇ. ಆದರೆ ಅಸ್ಟ್ರೋನಾಟ್ಗಳಿಗೆ ಕಾಂಪ್ಲಿಕೇಶನ್ಸ್ ಕೂಡ ಅಷ್ಟೇ ಕಾಮನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್, ಶೇರ್ ಹಾಗೂ ವ್ಯಾಲ್ಯೂಯಬಲ್ ರಿವ್ಯೂ ಮಾಡಿ. ಧನ್ಯವಾದಗಳು. ಶುಭ ದಿನ.